ಆಪ್ಕಿ ಅದಾಲತ್ನಲ್ಲಿ ಕ್ರಿಕೆಟ್ ಸ್ಟಾರ್ ವಿರಾಟ್ ಕೊಹ್ಲಿ ಅವರ ಮೇಲಿರುವ ಆರೋಪವೆಂದರೆ ಇವರು ತಮ್ಮ ಸ್ಟೈಲ್ ಬಗ್ಗೆ ಜಾಸ್ತಿ ಗಮನ ಹರಿಸುತ್ತಾರೆ ಎಂಬುದು. ವಿರಾಟ್, ನನ್ನ ಹತ್ರ ಈಗ ಒಂದು ಫೋಟೋ ಇದೆ. ಇದರ ಟೈಟಲ್ ಏನು ಅಂತಂದ್ರೆ ಕೊಹ್ಲಿ ಮೇಲೆ ಫಿದಾ ಆದ ಹಸೀನಾ. ಇದು ಹೋಬಾರ್ಟ್ನ ಫೋಟೋ, ಫೆಬ್ರವರಿ 2012ರದ್ದು. ಒಂದು ಹುಡುಗಿ ಮೈದಾನದಲ್ಲಿ ಪೋಸ್ಟರ್ ಹಿಡ್ಕೊಂಡು ಕೂತಿದ್ದಾಳೆ. ಆಕೆ ಬರ್ದಿದ್ದಾಳೆ, ಆಫರ್ ಸ್ಟಿಲ್ ಸ್ಟ್ಯಾಂಡ್ಸ್, ಕೊಹ್ಲಿ ಮೈ ಪ್ಲೇಸ್ ಟು ನೈಟ್. ಆಕೆ ರಾತ್ರಿ ನಿಮ್ಮನ್ನ ಮನೆಗೆ ಬರೋದಕ್ಕೆ ಕರೆದಿದ್ಲು. ಸರ್, ನಾನು ಇದನ್ನ ನೋಡಿದೀನಿ, ಅದೇ ಇದ್ರ ಬಗ್ಗೆ ಗಮನ ಹರಿಸಕ್ ಹೋಗಿಲ್ಲ. ಕೆಲವ್ರು ಹೇಳ್ತಾರೆ ಇಂಥ ಸ್ಟೈಲನ್ನ ಯಾಕೆ ಮೇಂಟೈನ್ ಮಾಡ್ತಾರೆ ಅಂದ್ರೆ ಇಂಥ ಇನ್ವಿಟೇಷನ್ ಬರ್ಲಿ ಅಂತ. ಇಲ್ಲ ಸರ್, ಆ ಥರದ್ದೇನು ಇಂಟೆನ್ಷನ್ ಇರಲ್ಲ ನಂದು ಯಾವಾಗಲೂ. ನಾನು ಸ್ಟೈಲ್ ಅಂತೂ ನೀವೇನಾದರೂ ಒಂದು ಚೆನ್ನಾಗಿ ಮಾಡಿದಾಗ ಅದು, ಇವಾಗ ನೀವು ಒಳ್ಳೆ ಒಂದು ಸೆನ್ಸಲ್ಲಿ ಸ್ಟೈಲ್ ಮಾಡಿದ್ರೆ ಸ್ಟೈಲ್ ಅಂತ ಅನ್ಸ್ಕೊಳತ್ತೆ. ಅದಕ್ಕೆ ನೀವೇನಾದರೂ ಸ್ಟೈಲಿಶ್ ಇರ್ತೀರಾ ಸುಮ್ಮನೆ ಅಂತಂದ್ರೆ ನಿಮಗೆ ಪುಸ್ತಕ ಕೊಡ್ತಾರೆ, ಮೋಸ್ಟ್ ಸೆಕ್ಸಿ ಬ್ಯಾಚುಲರ್. ಪುಸ್ತಕ ಜನಗಳೇ ಕೊಡೋದು ಸರ್, ಇವ್ರನ್ನ ಕೇಳಿ ಸರ್ ಯಾಕೆ ಕೊಡ್ತಾರೆ ಅಂತ. ಬಹುಶಃ ಜನರು ನಿಮ್ಮನ್ನ ಆ ಥರ ಯಾಕೆ ಕರೀತಾರೆ ಅಂದ್ರೆ ನಿಮ್ಮ ಸ್ಟೈಲನ್ನ ನೋಡಿ ಮತ್ತೆ ನೀವು ಹಾಕೊಂಡಿರುವಂಥ ಟ್ಯಾಟೂನ ನೋಡಿ ಇರ್ಬೋದು. ಹಾಂ, ಆಸೆ ಇತ್ತು ನನಗೆ ಮುಂಚೆಯಿಂದ ಟ್ಯಾಟೂ ಮಾಡಿಸ್ಕೊಳ್ಬೇಕು ಅಂತ. ಅದಕ್ಕೆ ಮಾಡಿಸ್ಕೊಂಡೆ. ಇವಾಗ ಅದನ್ನು ತಗ್ಸಕ್ಕೂ ಆಗೋದಿಲ್ಲ. ಸೊ ಜನಗಳು ಇದನ್ನೇ ನನ್ನ ಸ್ಟೈಲು ಅಂತ ಹೇಳ್ತಾರೆ. ನಾನು ಕೇಳ್ಪಟ್ಟೆ ನಿಮಗೆ 16 ವರ್ಷ ಇರುವಾಗ ನೀವು ಮೊದಲನೇ ಟ್ಯಾಟೂ ಹಾಕಿಸ್ಕೊಳ್ತೀರಾ, ಮತ್ತೆ ನಿಮ್ಮ ಕೋಚ್ ಸಾಕಷ್ಟು ಬೈದಿದ್ರಂತೆ. ಹಾಂ, ಚೆನ್ನಾಗಿ ಬೈಸ್ಕೊಂಡಿದ್ದೆ ನಾನು. ಮತ್ತೆ ನಾನು ಶೆಕೆನಲ್ಲೂ ಫುಲ್ ಆರ್ಮ್ ಟಿ ಶರ್ಟ್ಸ್ ಹಾಕೋತಾ ಇದ್ದೆ, ಅಂದರೆ ಟ್ಯಾಟೂ ಕಾಣಿಸ್ದೇ ಇರಲಿ ಅಂತ ಹಾಕೋತಾ ಇದ್ದೆ. ಸೊ ಆಮೇಲೆ ಅವ್ರಿಗೆ ಗೊತ್ತಾದ್ಮೇಲೆ ತುಂಬ ಕೋಪ ಬಂತು ಅವ್ರಿಗೆ. ಆಮೇಲೆ ನಾನು ಅವ್ರಿಗೆ ಇನ್ನೊಂದು ಮಾಡಿಸ್ಕೋಬೇಕು ಅಂತ ಹೇಳಿದೆ. ಆಮೇಲೆ ನಾನು ನೆಕ್ಸ್ಟ್ ಟೈಮ್ ನಾನು ಅವ್ರನ್ನ ಹೋಗ್ಬಿಟ್ಟು ಕೇಳಿದೆ. ಸೊ ಅವ್ರು ಅವಾಗ ನನಗೆ ಹೇಳಿದ್ರು, ಇವಾಗ ನಾವು ಟೂರಿಗೆ ಅಂತ ಹೋಗ್ತಾ ಇದೀವಿ, ಅಲ್ಲಿ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮಾಡಿಸ್ಕೋ ಅಂತ. ಸೊ ನಾನು ಪರ್ಫಾರ್ಮೆನ್ಸ್ ಮಾಡಿದೆ, ಆಮೇಲೆ ಮಾಡಿಸ್ಕೊಂಬಂದೆ ಟ್ಯಾಟೂನ ಹೋಗಿ. ಅವರು ನಿಮ್ಗೊಂದು ಷರತ್ ಹಾಕಿದ್ರು, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ನೀವು ಟ್ಯಾಟೂ ಹಾಕಿಸ್ಕೋಬಹುದು ಅಂತ. ಇಲ್ಲ ಸರ್, ಷರತ್ತು ಅಂತ ಹೇಳಲ್ಲ. ಆದರೆ ಅದಾದ್ಮೇಲೆ ನನಗೇನು ಜಾಸ್ತಿ ಅವ್ರು ಹೇಳಕ್ ಹೋಗ್ಲಿಲ್ಲ. ಅದಾದ್ಮೇಲೆ ನಾನು ಇನ್ನೊಂದು ಟ್ಯಾಟೂ ಮಾಡಿಸ್ಕೊಂಡೆ. ಅದು ತುಂಬ ದೊಡ್ಡದು, ಈ ಕೈ ಮೇಲಿದೆ ನೋಡಿ ಇದು. ಸೊ ಅದಾದ್ಮೇಲೆ ನನ್ನ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಾದ್ಮೇಲೆ ನಾನು ಅವ್ರಿಗೆ ಹೇಳಿದೆ, ಸರ್ ನನಗಿದು ತುಂಬ ದೊಡ್ಡದು ಅಂತ ಅನಿಸ್ತಾ ಇದೆ, ನಾನು ತಗ್ಸ್ಬಿಡೋಣ ಅನ್ಕೊಂಡಿದ್ದೀನಿ ಅಂತ, ಲೇಸರ್ ಮಾಡಿಸ್ಕೊಂಡು. ಅವಾಗ ಅವ್ರು ಹೇಳಿದ್ರು, ಬೇಡ ಇವಾಗ ತೆಗಿಸ್ಬೇಡ, ಇವಾಗ ನಿನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗ್ತಾ ಇದೆ, ಈ ಟ್ಯಾಟೂ ಹಾಗೆ ಇರಲಿ ಬಿಡು ಅಂದರು. ಅವಾಗಿಂದ ನಾನು ಇದನ್ನು ಹಾಗೆ ಬಿಟ್ಬಿಟ್ಟಿದ್ದೀನಿ ಸರ್. ಒಂದ್ ವೇಳೆ ನೀವು ಪರ್ಫಾರ್ಮೆನ್ಸ್ ಇಟ್ಕೊಂಡು ಟ್ಯಾಟೂ ಮಾಡಿಸೋದಾದ್ರೆ ನಿಮ್ಮ ಇಡೀ ದೇಹಕ್ಕೆ ಟ್ಯಾಟೂ ಮಾಡಿಸ್ಬೇಕಾಗತ್ತೆ. ಸ್ವಲ್ಪ ಗಜನಿ ಆದಂಗೆ ಆಗೋಗಿರ್ತೀನಿ ಸರ್. ಕೋಚ್ ಹೇಳಿದ್ರಾ ಸ್ಟೈಲ್ ಮಾಡೋದನ್ನ ಬಿಡು, ಆಟದ ಕಡೆ ಗಮನ ಕೊಡು ಅಂತ? ಹಾಂ, ಶುರುನಲ್ಲಿ ಸರ್ ಹೇಳ್ತಾ ಇದ್ರು. ಶುರುನಲ್ಲಿ ಅವ್ರು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿಬಿಟ್ಟಿದ್ದೆ ನಾನು. ಮೊದಲನೇ ಎಡಿಷನ್ ಏನಿತ್ತು IPLದು, ಅದಾದ್ಮೇಲೆ ನಾನು ಅಂಡರ್ 19 ವರ್ಲ್ಡ್ ಕಪ್ಪಿಂದ ಬಂದಿದ್ದೆ. ಅದಾದ್ಮೇಲೆ ಒಂದೇ ಸಲ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆ ಆಡಕ್ಕೆ ಸಿಗ್ತಾ ಇತ್ತು. ಆವಾಗ ಅಷ್ಟೊಂದು ಅಟೆನ್ಷನ್ ಎಲ್ಲ ಟೀಮ್ ಮೇಲೂ, ಮತ್ತೆ ಅದನ್ನ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡೋಕ್ಕಾಗಲಿಲ್ಲ ನನ್ನ ಕೈನಲ್ಲಿ, ಆ ಇನಿಷಿಯಲ್ ಫೇಸ್ ಏನಿತ್ತು ಅದನ್ನು. ಆ್ಯಂಡ್ ಅದೇ ರೀಸನಿಂದ ನಾನು ಟೀಮಿಂದ ಆಚೆ ಕೂಡ ಇದ್ದೆ ಸ್ವಲ್ಪ ಟೈಮು. ಸೊ ಅವಾಗ ಅವ್ರು ನನಗೆ ಹೇಳಿದ್ರು, ಇವಾಗ ಈ ವಿಷಯಗಳೆಲ್ಲದನ್ನು ಬಿಟ್ಟು ನೀನು ಫೀಲ್ಡಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡು, ಗೇಮ್ ಬಗ್ಗೆ ಫೋಕಸ್ ಇಟ್ಕೋ ಅಂತ. ನಿಮ್ಮ ಈ ಸ್ಪೈಕ್ ಹೇರ್ ಸ್ಟೈಲ್ ಇದೆಯಲ್ಲ, ಇದು ಕೂಡ ಅವಾಗಲೇ ಬಂದಿದ್ದ? ಇದು ಸರ್ ಮುಂಚೆಯಿಂದನೇ ಇದೆ. ಸ್ವಲ್ಪ ಈ ಕಡೆ ಆ ಕಡೆ ಚೇಂಜ್ ಮಾಡ್ತಿರ್ತೀನಿ ದಿನ. ಯಾಕಂದ್ರೆ ನಾನು ಸಾಕಷ್ಟು ಆಟಗಾರನ ನೋಡಿದ್ದೆ ಹೇರ್ ಸ್ಟೈಲ್ ಚೇಂಜ್ ಮಾಡಿರ್ತಾರೆ. ಸಚಿನ್ ತೆಂಡೂಲ್ಕರ್ ಕೂಡ ಹೇರ್ ಸ್ಟೈಲನ್ನ ಚೇಂಜ್ ಮಾಡಿದ್ರು. ಅವ್ರು ಇವಾಗ ಮತ್ತೆ ಕೂದಲು ಉದ್ದ ಬಿಟ್ಟಿದ್ದಾರೆ, ಅಂದ್ರೆ ಚೇಂಜ್ ಮಾಡ್ತಾ ಇರ್ತಾರೆ ಸರ್. ಚೆನ್ನಾಗಿ ಅನ್ಸುತ್ತೆ ಒಂದೊಂದ್ಸಲ ಅದು ಚೇಂಜ್ ಮಾಡೋದು. ಸೌರವ್ ಗಂಗೂಲಿ ಅವರು ಚೇಂಜ್ ಮಾಡಿದಾಗ ಅದರಿಂದ ಜನಕ್ಕೆ ಇಷ್ಟ ಆಗ್ಲಿಲ್ಲ, ಗಾಳಿಲಿ ಹಾರ್ತಾ ಇದ್ದಿದ್ದನ್ನ ನೋಡ್ತಿದ್ರು. ನಾನು ಕಮೆಂಟ್ ಮಾಡಕ್ಕೆ ಇಷ್ಟಪಡಲ್ಲ ಸರ್. ಧೋನಿ ಅವರು ತಮ್ಮ ಉದ್ದವಾದ ಕೂದಲನ್ನ ಕಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಕಮೆಂಟ್ ಮಾಡ್ತೀರಾ? ಅದ್ರ ಬಗ್ಗೆ ಅವ್ರು ನನಗೆ ಖುದ್ದಾಗಿ ಹೇಳಿದ್ರು. ಯಾಕೆಂದ್ರೆ ಅವ್ರು ತುಂಬಾ ಇರಿಟೇಟ್ ಆಗ್ಬಿಟ್ಟಿದ್ರು. ಅಂದ್ರೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಅಷ್ಟು ಉದ್ದ ಕೂದಲನ್ನ. ಅದು ಆಡುವಾಗ ಅವ್ರು ಯಾವಾಗ ಕೂದಲು ಕಟ್ ಮಾಡಿಸ್ಕೊಂಡ್ರು, ಅವ್ರು ಬಾಂಬೆನಲ್ಲಿ ಲೋಕಲ್ ರೋಡಲ್ಲಿ ಟೀ ಕುಡಿಯಕ್ಕೆ ಹೋಗಿದ್ದಾರೆ. ಜನ ಅವ್ರನ್ನ ಅಲ್ಲಿ ಗುರ್ತು ಹಿಡಿದಿಲ್ಲ, ಗೊತ್ತಾ? ಸೊ ಅದ್ರದ್ದು ಒಂದು ಸ್ವಲ್ಪ ಬೆನಿಫಿಟ್ ಒಂದು 2 months ಆಯ್ತು ಅಂತ ಹೇಳ್ತಾ ಇದ್ರು. ನೋಡಿ, ನಿಮ್ಮಲ್ಲಿ ಸಾಕಷ್ಟು ಸ್ಟೈಲ್ ಇದೆ. ಬಟ್ಟೆ ಹಾಕೋದಿರ್ಬೋದು, ಕೂದಲಿರ್ಬೋದು, ಟ್ಯಾಟೂ ಇರ್ಬೋದು. ಆದ್ರೆ ನಾನು ಕೇಳ್ಪಟ್ಟಿದ್ದೆ, ಇಷ್ಟೆಲ್ಲ ಸ್ಟೈಲ್ ಮಾಡುವಂತ ವಿರಾಟ್ ಕೊಹ್ಲಿ ಒಂದ್ಸಲ ಬಾಂಗ್ಲಾದೇಶದಲ್ಲಿ ನಿಮ್ಮ ಪ್ಯಾಂಟ್ ಜಾರ್ ಹೋಗಿತ್ತು. ಒಳ್ಳೇದೇನು ಅಂದ್ರೆ ನೀವು ಬರೀ ಕೇಳಿದಿರ ಸರ್, ನೋಡಿಲ್ಲ. ತುಂಬ ಎಂಬರಾಸಿಂಗ್ ಇನ್ಸಿಡೆಂಟ್ ಅದು. ಆ್ಯಂಡ್ ಯಾರು ನನ್ನ ಅಣ್ಣನ ಸ್ಥಾನದಲ್ಲಿದ್ದಾರೋ ಮಿಸ್ಟರ್ ಯುವರಾಜ್ ಸಿಂಗ್ ತುಂಬ ಜೋರಾಗಿ ನಕ್ಕಿದ್ರು. ನೀವು ನೋಡ್ಬೋದು ಅದನ್ನು.
ನಿಮಗೆ ನೋಡಬೇಕು ಅಂದರೆ ನೋಡಿ, ಯೂಟ್ಯೂಬಲ್ಲಿ ಇದೆ ಅದು ವಿಡಿಯೋ. ಸಾಕಷ್ಟು ಕ್ರಿಕೆಟ್ ಆಡಿದ್ದೀರಾ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದ್ದೀರಾ, ಸಾಕಷ್ಟು ದೇಶಗಳನ್ನ ಸುತ್ತಿದ್ದೀರಾ. ಯಾವ ಒಬ್ಬ ಬೌಲರ್ನ ಬಾಲ್ಗೆ ಹೊಡೆಯೋದಕ್ಕೆ ನಿಮಗೆ ಸಾಕಷ್ಟು ಇಷ್ಟ ಆಗುತ್ತೆ ಮತ್ತೆ ನಿಮಗೆ ಮಜಾ ಬರುತ್ತೆ? ಸರ್, ಮಲಿಂಗನ್ನ ತುಂಬ ಎಲ್ಲ ಕಷ್ಟ ಅಂತ ಹೇಳ್ತಾರೆ. ಸೊ ಆಸ್ಟ್ರೇಲಿಯಾನಲ್ಲಿ ಆ ಒಂದು ಮ್ಯಾಚ್ ಏನಾಯಿತು, ಅದೊಂದು ಓವರ್ ಇತ್ತು. ಅದನ್ನ ತುಂಬ ಮಜಾ ಬಂತು ಆ ಓವರ್ ಆಡೋದಕ್ಕೆ ನನಗೆ. ಮತ್ತೆ ಯಾರೋ ಒಬ್ಬ ಬೌಲರ್ಗೆ ನಾನಿನ್ನೂ ಸರಿಯಾಗಿ ಹೊಡೆಯೋಕ್ಕಾಗಿಲ್ಲ ಅನ್ನೋ ಆಸೆ ಏನಾದರೂ ಇನ್ನೂ ಉಳ್ಕೊಂಡಿದ್ಯಾ? ಇಲ್ಲ ಸರ್, ಆ ಥರ ಇಂಟೆನ್ಷನ್ ಏನಿರಲ್ಲ. ಇವತ್ತು ಇವನ್ಗೆ ಕೀಮಾ ಮಾಡ್ಬೇಕು ಇವನ್ನ ಅಂತ. ಆದರೆ ಇಲ್ಲ ಸರ್, ಆ ಥರ ಏನು ಇಂಟೆನ್ಷನ್ ಇರಲ್ಲ. ನೀವು ಮ್ಯಾಚ್ ಆಡೋಕ್ಕೆ ಅಂತ ಹೋದಾಗ ನಿಮಗೆ ಆ ಥರ ಆಗೋಗುತ್ತೆ. ನೀವು ಯಾವುದೋ ಒಬ್ಬ ಬೌಲರ್ ಮೇಲೆ ಜಾಸ್ತಿ ರನ್ಸ್ ಹೊಡೆದ್ಬಿಡ್ತೀರಾ, ಅವಾಗದು ಜನ ಮಾಡಿಬಿಡ್ತಾರೆ. ನೋಡಿ, ಇವಾಗ ಒಂದು ಕಾಂಟೆಸ್ಟ್ ನಡೀತಾ ಇದೆ ಅನ್ನೋ ಥರ. ಆದರೆ ಆ ಥರ ಮೈಂಡ್ಸೆಟ್ ಇರಲ್ಲ ಸರ್. ಇವತ್ತು ನಾವು ಈ ಬೌಲರ್ನ ಟಾರ್ಗೆಟ್ ಮಾಡಬೇಕು ಅಂತ. ಟಾರ್ಗೆಟ್ ಯಾವಾಗಲೂ ನಮ್ಮ ಪ್ರೋಸೆಸ್ ಮೇಲೆ, ನಮ್ಮ ಏನು ಗೋಲ್ ಇದೆ ಅದ್ರ ಮೇಲೆ ಇರುತ್ತೆ.